ಇವತ್ತು ನಾನು ಬಂದಿದ್ದೇನೆ ಬೆಳಗಾವಿಯಲ್ಲಿರುವ ರಾಜಹಂಸಗಡಕ್ಕೆ. ಇಲ್ಲಿ ಒಂದು ಕತೆ ಇದೆ, ಆದರೆ ಇದು ಕೇವಲ ಕಥೆಯಲ್ಲ. ಈ ರಾಜಹಂಸಗಡದ ಒಳಗೆ ಇನ್ನೂ ಮರೆತು ಹೋಗದ ಒಂದು ಭಯಾನಕ ರಹಸ್ಯ ಇದೆ. ಈ ಕೋಟೆಯಿಂದ ಬೆಳಗಾವಿ ಕೋಟೆವರೆಗೆ ಒಂದು ಗುಪ್ತ ಸುರಂಗ ಇದೆ ಅಂತ ಜನರು ಹೇಳ್ತಾರೆ. ಯುದ್ಧ ಸಮಯದಲ್ಲಿ ರಾಜರ ಆ ಸುರಂಗದ ಮೂಲಕ ರಹಸ್ಯವಾಗಿ ಓಡಾಡಿದ್ರ ಅಥವಾ ಶತ್ರುಗಳನ್ನು ಮೋಸ ಮಾಡಲು ಅದನ್ನು ಬಳಸಿದ್ರ? ಇವತ್ತು ಆ ಸುರಂಗ ಯಾರಿಗೂ ಕಾಣಿಸೋದಿಲ್ಲ, ಮಣ್ಣು ಮುಚ್ಚಿದೆ, ಕಾಲ ಮರೆಮಾಚಿದೆ. ಆದರೆ ಆ ದಿನ ಕತೆ ಇನ್ನೂ ಜೀವಂತ ಇದೆ. ಕೆಲವರು ಹೇಳ್ತಾರೆ ಇದು ನಿಜವಾದ ಇತಿಹಾಸ ಅಂತ, ಇನ್ನೂ ಕೆಲವರು ಹೇಳ್ತಾರೆ ಇದು ಕೇವಲ ಒಂದು ಕತೆ ಅಂತ. ಆದರೆ ಈ ಕೋಟೆಯ ಗೋಡೆಗಳು ಇನ್ನೂ ಒಂದು ರಹಸ್ಯವನ್ನು ಮಾತಾಡ್ತಾ ಇವೆ. ಸತ್ಯವೇ ಅಥವಾ ಇತಿಹಾಸದ ದೊಡ್ಡ ಸುಳ್ಳ? ಇವತ್ತಿನ ವಿಡಿಯೋದಲ್ಲಿ ನಾವು ಹುಡ್ಕೋಣ ರಾಜಹಂಸಗಡದ ಆ ಮರೆತು ಸುಮಾರು 2500 ಅಡಿ ಎತ್ತರದ ಬೆಟ್ಟದ ಮೇಲೆ ಕಟ್ಟಿದ ಈ ಕೋಟೆ ಸಾಮಾನ್ಯ ಕೋಟೆಯಲ್ಲ. ಇದು ಒಂದು ಯುದ್ಧದ ಕಣ್ಣು ಆಗಿತ್ತು. ಹಳೆಯ ಕಾಲದಲ್ಲಿ ಈ ಪ್ರದೇಶವನ್ನು ರಟ್ಟ ರಾಜವಂಶ ಆಡಳಿತ ಮಾಡುತ್ತಿತ್ತು. ಅವರು 12ನೇ ಶತಮಾನದಲ್ಲಿ ಈ ಕೋಟೆಯನ್ನು ಕಟ್ಟಿಸಿದರು. ಈ ಕೋಟೆಯ ಮುಖ್ಯ ಉದ್ದೇಶ ಏನು ಗೊತ್ತಾ? ಶತ್ರುಗಳನ್ನು ದೂರದಿಂದಲೇ ನೋಡುವುದು. ಯಾಕಂದರೆ ಈ ಕೋಟೆಯಿಂದ ಪೂರ್ಣ ಬೆಳಗಾವಿ ಪ್ರದೇಶ ಸ್ಪಷ್ಟವಾಗಿ ಕಾಣುತ್ತಿತ್ತು. ಶತ್ರುಗಳು ಗೋವಾ ಅಥವಾ ಕಾರವಾರ ದಿಕ್ಕಿನಿಂದ ಬಂದರೆ ಮೊದಲು ಕಾಣಿಸುವುದೇ ಈ ಕೋಟೆಯಲ್ಲಿ. ಅದರ ನಂತರ ಸಂದೇಶಗಳನ್ನು ಕಳುಹಿಸಲಾಗುತ್ತಿತ್ತು ಈ ಕೆಳಗಿನ ದೊಡ್ಡ ಕೋಟೆಗೆ, ಅದೇ ಬೆಳಗಾವಿ ಫೋರ್ಟ್. ಈ ಎರಡು ಕೋಟೆಗಳು ಒಂದೇ ರಕ್ಷಣಾ ವ್ಯವಸ್ಥೆಯ ಭಾಗವಾಗಿದ್ದವು. ಯಾರ್ಯಾರು ಈ ಕೋಟೆಯನ್ನು ಆಡಳಿತ ಮಾಡಿದರು? ಶತಮಾನಗಳ ಕಾಲ ಈ ಕೋಟೆ ಅನೇಕ ಸಾಮ್ರಾಜ್ಯಗಳನ್ನು ನೋಡಿದೆ. ಈ ಕೋಟೆಯನ್ನು ಆಡಳಿತ ಮಾಡಿದವರು ರಠ್ಠರು, ಯಾದವರು, ಹೊಯ್ಸಳರು, ಬಹಮನಿ ಸುಲ್ತಾನರು, ಆದಿಲ್ ಶಾಹಿಗಳು, ಮರಾಠರು, ಬ್ರಿಟಿಷ್ ಸೇನೆ. ಪ್ರತಿ ಯುದ್ಧದಲ್ಲೂ ಈ ಕೋಟೆ ಒಂದು ಪ್ರಮುಖ ಸೈನಿಕ ಕಾವಲು ಕೇಂದ್ರ ಆಗಿತ್ತು. ಬ್ರಿಟಿಷರ ಕಾಲದಲ್ಲಿ ಸುಮಾರು 100 ಸೈನಿಕರು ಇಲ್ಲಿ ಕಾವಲು ಕಾಯುತ್ತಿದ್ದರು. ಇಲ್ಲಿ ಆಯುಧಗಳು, ಆಹಾರ ಮತ್ತು ನೀರಿನ ಸಂಗ್ರಹವೂ ಇತ್ತು. ರಾಜಹಂಸಗಡದ ದೊಡ್ಡ ರಹಸ್ಯ ಏನು ಗೊತ್ತಾ? ಈ ಕೋಟೆಯ ಬಗ್ಗೆ ಒಂದು ಪ್ರಸಿದ್ಧ ಕಥೆ ಇದೆ. ಜನರು ಹೇಳ್ತಾರೆ ಈ ಕೋಟೆಯಿಂದ ಬೆಳಗಾವಿ ಫೋರ್ಟ್ವರೆಗೆ ಒಂದು ಗುಪ್ತ ಸುರಂಗ ಇದ್ದಂತೆ. ಈ ಕೋಟೆಯ ಒಳಗೆ ಇಂದಿಗೂ ಕಾಣಿಸುವ ಕೆಲ ಸ್ಥಳಗಳು ಹಳೆಯ ಕೋಟೆಯ ಗೋಡೆಗಳು, ಸೈನಿಕರು ನೋಡಲು ಮಾಡಿದ ಗುಂಡಿಗಳು, ಒಂದು ಹಳೆಯ ಬಾವಿ, ಒಂದು ಶಿವ ದೇವಾಲಯ, ಕಲ್ಲಿನಿಂದ ಮಾಡಿದ ಪ್ರವೇಶ ದ್ವಾರ ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿಯನ್ನು ನೋಡಬಹುದಾಗಿದೆ. ಈ ಕೋಟೆಯ ಬೆಟ್ಟದಲ್ಲಿ 5 ಮಟ್ಟಗಳಿರುವ ರಚನೆ ಇದೆ. ಮೇಲಕ್ಕೆ ಹೋಗುತ್ತಾ ಹೋದಂತೆ ಪ್ರತಿ ಮಟ್ಟದಲ್ಲಿ ಹೊಸ ದೃಶ್ಯ ಕಾಣಿಸುತ್ತದೆ. ಇಂದಿನ ರಾಜಹಂಸಗಡವು ಹಿಡನ್ ಟೂರಿಸ್ಟ್ ಪ್ಲೇಸ್ ಆಗಿ ಬದಲಾಗಿದೆ. ಅದ್ಭುತ ಸನ್ರೈಸ್, ಅದ್ಭುತ ಸನ್ಸೆಟ್ ಹಾಗೂ ಬೆಳಗಾವಿ ಸಿಟಿಯ ಸಂಪೂರ್ಣ ವ್ಯೂ ಪಾಯಿಂಟನ್ನು ನೋಡಬಹುದಾಗಿದೆ. ಅದೇ ಕಾರಣಕ್ಕೆ ಇಲ್ಲಿಗೆ ಜನರು ಟ್ರೆಕ್ಕಿಂಗ್ ಹಾಗೂ ಫೋಟೋಗ್ರಫಿ ಮಾಡಲು ಬರುತ್ತಾರೆ. ಇಂತಹ ವಿಡಿಯೋಗಳಿಗಾಗಿ ಮಾರುತಿ ಚಂದೂಕರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು, ಬಾಯ್, ಸಿ ಯು. ಜೈ ಹಿಂದ್, ಜೈ ಕರ್ನಾಟಕ. Whispers rise from ancient stone.